ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ನಾನಂತೂ ರೆಡಿ ಆಗಿದ್ದೀನಿ, ನೀವು ಕೂಡ ನೋಡಲಿಕ್ಕೆ ರೆಡಿ ಆಗಿದ್ದೀರಾ ಅಲ್ವಾ? ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾರ್ಮಲ್ ಡೇಸ್ನಲ್ಲಿ ಫಸ್ಟ್ ಹಾಫ್ ಏನಿದೆ, ಮಧ್ಯಾಹ್ನ ಅಡುಗೆ ಊಟ ಆಗೋವರೆಗೆ ಏನು ಮಾಡ್ತೀನಿ ಅಂತ ನಾರ್ಮಲ್ ಆಗಿ ಗೊತ್ತೇ ಇರುತ್ತೆ, ಮನೆ ಕೆಲಸ ಅಡುಗೆ ಇದೆಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ಹಾಫಲ್ಲಿ ಆ್ಯಕ್ಚುಲಿ ಶ್ರೀಜು ಸ್ಕೂಲಿಂದ ಬರೋದು 3 o'clock ಆಗುತ್ತೆ. ಅವಳು ಊಟ ಮಾಡೋಷ್ಟರಲ್ಲಿ 4:30 ಎಲ್ಲ ಆಗುತ್ತೆ. ಸೊ ಆಮೇಲೆ ನಾರ್ಮಲ್ ಆಗಿ ಅವಳನ್ನ ಯಾವಾಗಲೂ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಕಲ್ಲಿ ಅವಳು ಸ್ವಲ್ಪ ಆಟ ಆಡ್ತಾಳೆ, ಮತ್ತೆ ನಾನು ಸ್ವಲ್ಪ ವಾಕ್ ಎಲ್ಲ ಮಾಡ್ತೀನಿ. ಇನ್ನು ಪಾರ್ಕಿಗೆ ಹೋಗದೆ ಇರೋ ದಿನ ಏನು ಮಾಡ್ತೀನಿ ಅನ್ನೋದು ಕ್ವಶನು. ಆ್ಯಕ್ಚುಲಿ ಇವತ್ತು ಶ್ರೀಜುಗೆ ಹುಷಾರಿಲ್ಲ, ಸೊ ಅವಳು ಸ್ಕೂಲಿಗೆ ಹೋಗಿಲ್ಲ, ಮನೇಲೇ ಇದ್ದಾಳೆ, ಮಲಗಿದ್ದಾಳೆ, ರೆಸ್ಟ್ ಮಾಡ್ತಾ ಇದ್ದಾಳೆ. ಈ ರೀತಿ ಶ್ರೀಜು ಮಲ್ಕೊಂಡಿರ್ಬೇಕಾದ್ರೆ ನನಗೆ ಫ್ರೀ ಟೈಮ್ ಇರುತ್ತೆ. ಯಾಕಂದ್ರೆ ಅವಳು ಎದ್ದಿದ್ರೆ ಏನೋ ಒಂದು ಕೇಳ್ತಾನೆ ಇರ್ತಾಳೆ, ಅವಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಕಾಗುತ್ತೆ, ಇಲ್ಲ ಇನ್ನೆಲ್ಲೋ ಕರ್ಕೊಂಡು ಹೋಗೋ, ಆ ರೀತಿ ಇರ್ತಾಳೆ. ಸೊ ಇವಾಗ ಮಲ್ಗಿರೋದ್ರಿಂದ ನನಗೆ ಫ್ರೀ ಇರುತ್ತಲ್ವ, ಇಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾನು ಭರತನಾಟ್ಯಂ ಪ್ರಾಕ್ಟೀಸನ್ನು ಮಾಡ್ತೀನಿ. ಪ್ರಾಕ್ಟೀಸ್ ಅಂದರೆ ಆ್ಯಕ್ಚುಲಿ ಭರತನಾಟ್ಯಂಗೆ ಬೇಕಾದಂಥ ಎಕ್ಸಸೈಸಸನ್ನು ಜಾಸ್ತಿ ಮಾಡ್ತೀನಿ. ಯಾಕಂದರೆ ನಾವು ಭರತನಾಟ್ಯಂ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬಾಡಿನ ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ನಮ್ಮ ಬಾಡಿ ನೀಟಾಗಿ ಬೆಂಡ್ ಆಗಬೇಕು, ಅಥವಾ ಹ್ಯಾಂಡ್ ಮೂಮೆಂಟ್ ಅಥವಾ ಲೆಗ್ ಮೂಮೆಂಟ್ ಇದೆಲ್ಲ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ ಮೊದಲೇ ನಮ್ಮ ಬಾಡಿನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದಕ್ಕೆ ಅದರದ್ದೇ ಆದ ಕೆಲವೊಂದು ವ್ಯಾಯಾಮಗಳು ಅಥವಾ ಎಕ್ಸಸೈಸಸ್ ಅಂತ ಹೇಳುವ ಅದು ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನೀವು ಇವತ್ತು ಈ ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ ಮಾಡೋಣ. ಈಗ ವ್ಯಾಯಾಮ ಅಥವಾ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡೋಣ. ಎಲ್ಲ ಆ್ಯಕ್ಚುಲಿ 1 to 8 ಕೌಂಟ್ ಮಾಡೋದು, ಬಟ್ ಇಲ್ಲಿ ನಾನು ಜಸ್ಟ್ 1 or 2 ಟೈಮ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ವ್ಯಾಯಾಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನೋಡಿದ್ರಲ್ಲ, ಆ್ಯಕ್ಚುಲಿ ಇದಿಷ್ಟು ನಾನು ಭರತನಾಟ್ಯಮಲ್ಲಿ ಮಾಡುವಂಥ ಎಕ್ಸಸೈಸ್ಗಳು. ಇದನ್ನ ರೆಗ್ಯುಲರ್ ಆಗಿ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ಯಾವಾಗ ಫ್ರೀ ಇರುತ್ತೆ, ಈ ರೀತಿ ಫ್ರೀ ಇದ್ದಾಗ ಮಾಡ್ತೀನಿ. ಸೊ ಇವತ್ತಿನ ಎಕ್ಸಸೈಸಸ್ ಮುಗ್ದಿದೆ. ಬನ್ನಿ ನೆಕ್ಸ್ಟು ಇವಾಗ ಏನು ಮಾಡೋಣ ಅಂದರೆ, ಶ್ರೀಜುಗೆ ನಾನು ಕಾಫ್ ಆಗಿದೆ ಅಂತ, ಹುಷಾರಿಲ್ಲ ಅಂತ ಅವಾಗಲೇ ಹೇಳಿದ್ನಲ್ವಾ. ಸೊ ಅವಳಿಗೆ ಇವಾಗ ಒಂದು ಸ್ವಲ್ಪ ಸಿರಪ್ ಏನಾದರೂ ಮಾಡಬೇಕು. ಶೀತ ಜ್ವರ ಇದಕ್ಕೆಲ್ಲ ಸಿರಪ್ ತಂದು ಹಾಕಿದ್ರೆ ಕಮ್ಮಿ ಆಗುತ್ತೆ. ಆದರೆ ಕೆಮ್ಮಿಗೆ ಮಾತ್ರ ನಾವು ಮನೇಲಿ ಏನಾದರೂ ಮೆಡಿಸನ್ ಹಾಕಿದ್ರೇ ಸ್ವಲ್ಪ ಕಡಿಮೆ ಆಗೋದು. ಸೊ ನಾನು ಯೂಶ್ವಲಿ ಕೆಮ್ಮಾದಾಗ ಇದು ಬಿಸಿನೀರು ಕೊಡ್ತೀನಿ ಜಾಸ್ತಿ ಕುಡಿಲಿಕ್ಕೆ. ಅದು ಬಿಟ್ಟರೆ ನಿಮಗೆ ಗೊತ್ತಿರುತ್ತೆ ಸಾಂಬಾರು ಬಳ್ಳಿ, ಇಲ್ಲ ನೀವೇನು ಹೇಳ್ತೀರಾ, ದೊಡ್ಡ ಪತ್ರೆ ಅಂತ ಹೇಳ್ತೀರಾ ಅನ್ಕೋತೀನಿ, ಅದ್ರ ರಸನ ಅವಳಿಗೆ ಕೊಡ್ತೀನಿ. ಅದ್ರ ಜೊತೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿಬಿಟ್ಟು ಅವಳಿಗೆ ಕುಡಿಲಿಕ್ಕೆ ಕೊಡ್ತೀನಿ. ಬನ್ನಿ, ಈಗ ಅವಳಿನ್ನೂ ಎದ್ದಿಲ್ಲ, ಅದನ್ನ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಎದ್ದು ಕೂಡಲೇ ಕುಡಿತಾಳೆ. ಬನ್ನಿ ಯಾವ ರೀತಿ ರೆಡಿ ಮಾಡೋದು ನೋಡೋಣ. ದೊಡ್ಡ ಪತ್ರೆ ಎಲೆ ಇಲ್ಲೇ ಇದೆ ಹೊರಗಡೆ ಪಾಟಲ್ಲಿ, ಒಂದೆರಡು ಎಲೆ ಕಿತ್ಕೊಂಡ್ಬಂದ್ಬಿಡೋಣ. ಇಲ್ಲೊಂದು ಸ್ಮಾಲ್ ಗಾರ್ಡನ್ ಆ್ಯಕ್ಚುಲಿ. ಇಲ್ಲಿ ಕೆಲವೊಂದು ಪಾಟ್ಸ್ ಇದ್ವು, ಅದ್ರ ಜೊತೆನೇ ನಮ್ಮದೇನು ಹಳೆ ಮನೇಲಿ ಜಾಸ್ತಿ ಪಾಟ್ ನಾನು ತೊಗೊಂಡು ಬಂದಿಲ್ಲ, ಒಂದೆರಡು ಪಾಟ್ ಅಷ್ಟೇ ತೊಗೊಂಡು ಬಂದು ಇದ್ರ ಜೊತೆನೇ ಇಟ್ಕೊಂಡಿದ್ದೀನಿ. ಸೊ ದೊಡ್ಡ ಪತ್ರೆ ಇಲ್ಲೇ ಇದ್ದಿದ್ದರಿಂದ ದೊಡ್ಡ ಪತ್ರೆ ಕಿತ್ಕೊಳ್ತಾ ಇದ್ದೀನಿ, ಜೊತೆಗೆ ಒಂದು 4 ತುಳಸಿ ಎಲೆನ ಕೂಡ ಕಿತ್ಕೊಳ್ತಾ ಇದ್ದೀನಿ. ದೊಡ್ಡ ಪತ್ರೆ ಮತ್ತು ತುಳಸಿನ ಕಿತ್ಕೊಂಡು ಬಂದಾಗಿದೆ. ತುಳಸಿ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ಜಾಸ್ತಿ ಎಲೆ ಕಿತ್ಕೊಬಂದಿಲ್ಲ, ಜಸ್ಟ್ 4 ಎಲೆ ಕಿತ್ಕೊಬಂದಿದ್ದೀನಿ. ಮತ್ತು ದೊಡ್ಡ ಪತ್ರೆ ಒಂದು 5-6 ಎಲೆ ಕಿತ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಅದರಲ್ಲಿ ಯಾವುದೇ ರೀತಿ ನೀರಿನ ಪಸೆ ಇರಬಾರ್ದು, ಅದಕ್ಕೆ ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ನೀಟಾಗಿ ನೀರೆಲ್ಲ ಹೋಗೋ ರೀತಿ ಅದನ್ನ ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ 2 ಎಲೆ ಸೇರಿಸಿ ಅದರ ರಸ ತೆಗಿಬೇಕು. ನೀವು ಜಜ್ಜಿಬಿಟ್ಟು ಒಂದೊಳ್ಳೆ ಬಿಳಿ ಬಟ್ಟೆ ಮೇಲೆ ಹಾಕಿ ಜಜ್ಜಿಬಿಟ್ಟು ಅದನ್ನ ಹಿಂಡಿ ಕೂಡ ರಸ ತೊಗೊಳ್ಬೋದು. ನಾನಿದು ಸ್ವಲ್ಪ ಪ್ರಮಾಣ, 1 ಸ್ಪೂನಷ್ಟು ನಾನು ಮಾಡ್ತಾ ಇರೋದ್ರಿಂದ ಕೈಯಲ್ಲೇ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಗಿವುಚ್ಬಿಟ್ರೆ ಅದು ರಸ ನೀಟಾಗಿ ಬರುತ್ತೆ. ಯಾಕಂದರೆ ದೊಡ್ಡ ಪತ್ರೆ ಎಲೆಯಲ್ಲಿ ತುಂಬಾ ರಸ ಇರುತ್ತೆ, ಅದಕ್ಕೆ ಅದ್ರ ಮಧ್ಯೆ ತುಳಸಿನ ಇಟ್ಕೊಂಡು ಚೆನ್ನಾಗಿ ಉಗುರಲ್ಲಿ ಹಿಂಗೆ ಗಿವುಚ್ಬಿಟ್ಟು ಹಾಗೆ ಹಿಂಡಿದ್ರೆ ರಸ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ನಾನು ಚೆನ್ನಾಗಿ ಕೈಯಲ್ಲಿ ಈಗ ಗಿವುಚ್ಕೊಂಡು ರಸ ತೆಗಿತೀನಿ. ನೀವು ನೋಡ್ಬೋದು, ನೋಡಿ ಎಷ್ಟು ಬೇಗ ರಸ ಬರ್ತಾ ಇದೆ. 1 ಸ್ಪೂನಷ್ಟು ರಸ ಬಂದರೆ ಸಾಕು. ಒಂದು 3-4 ಸಾರಿ ಚೆನ್ನಾಗಿ ಹಿಂಡ್ಕೊಂಡ್ರೆ ರಸ ಎಲ್ಲ ಬಂದುಬಿಡುತ್ತೆ. ಇವಾಗ ನಾನು ಫೈನಲಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಒಂದು 5 ಅಥವಾ 6 ಎಲೆ ತೊಗೊಂಡಿದ್ದೆ, ಮತ್ತು ಒಂದು 4 ತುಳಸಿ ಎಲೆ ತೊಗೊಂಡಿದ್ದೆ. ನೋಡಿ 1 ಸ್ಪೂನಷ್ಟು ರಸ ಇವಾಗ ಸಿಕ್ಕಿದೆ. ಇದಕ್ಕೆ ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೋಬೇಕು. ನಾನು ಪೆಪ್ಪರ್ ಪೌಡ್ರು ಮಾಡಿಟ್ಟಿದ್ದು ಖಾಲಿಯಾಗಿದ್ದರಿಂದ ಪೆಪ್ಪರನ್ನೇ ತೊಗೊಂಡು ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪುಡಿ ಇದು ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ನಾನು ಇಷ್ಟೊಂದೇನು ಯೂಸ್ ಮಾಡಲ್ಲ. ಅವರು ಮಕ್ಕಳು ಎಷ್ಟು ಖಾರ ತಿಂತಾರೆ ಅಂದಾಜಿನ ಮೇಲೆ ಹಾಕ್ಕೋಬೇಕು. ಇದರಲ್ಲಿ ಒಂದು ಸ್ವಲ್ಪ 2-3 ಚಿಟಕಿಯಷ್ಟು ಅಷ್ಟೇ ಹಾಕ್ತೀನಿ, ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟು ಸ್ವಲ್ಪ ಹನಿನ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾದ್ರೆ, ಅಂದರೆ ನಮ್ಮೂರಿಗೆ ಹೋಗಬೇಕಾದ್ರೆ ಆನ್ ದಿ ವೇನಲ್ಲಿ ಒಂದು ಕಡೆ ಜೇನು ಸಾಕಣೆ ಮಾಡ್ತಾರೆ, ಅಲ್ಲಿ ನಾವು ಬೈ ಮಾಡಿದ್ದು ಹನಿ ತುಂಬಾ ಚೆನ್ನಾಗಿದೆ. ನಾನು ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೆ ವಿಡಿಯೋ, ನೀವು ಚೆಕ್ ಮಾಡ್ಬೋದು. ಸೊ ಈ ಹನಿನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ.
ಆ್ಯಕ್ಚುಲಿ ಹನಿ ಕೂಡ ತುಂಬ ಒಳ್ಳೆಯದು ಗೊತ್ತೇ ಇರುತ್ತೆ. ಕಫ ಎಲ್ಲ ಆದಾಗ ಕರಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಹನಿ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಇದು ರೆಡಿಯಾಗಿದೆ. ಇದನ್ನು ಶ್ರೀಜು ಎದ್ಮೇಲೆ ಅವಳಿಗೆ ಕುಡಿಸ್ಬೇಕು. ಈ ರೀತಿ ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ ನಾನು ಒಂದು ಸಲ ಕುಡಿಸಿ ಕಳಿಸ್ತೀನಿ. ಆಮೇಲೆ ಸ್ಕೂಲಿಂದ ಬಂದಮೇಲೆ ಕೇಳ್ತೀನಿ, ಜಾಸ್ತಿ ಕೆಮ್ಮು ಬಂತ ಸ್ಕೂಲಲ್ಲಿ ಅಂತ. ಇಲ್ಲ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಇದು ಕೆಮ್ಮಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಕೂಡ ಮಕ್ಕಳಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ರೆಡಿ ಆಗಿದೆ. ದೊಡ್ಡಪತ್ರೆ ರಸನ ನಾನು ಈ ರೀತಿ ಕೆಮ್ಮಿಗೆ ಕೊಡ್ತೀನಿ. ನೀವು ಯೂಸ್ ಮಾಡ್ಬೋದು ಮಕ್ಕಳಿಗೆ ದೊಡ್ಡಪತ್ರೆನ. ಸೊ ನೀವೇನಾದರೂ ಬೇರೆ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಅದು ಹೇಗೆ ಅಂತ ಕಮೆಂಟ್ ಮಾಡಿ. ಅದಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ಏನೇನೋ ಮೆಡಿಸನ್ ಇರುತ್ತಲ್ವ, ಮನೆ ಮದ್ದು ಅಂತ ಹೇಳ್ತೀವಿ, ಮನೇಲೇ ನಾವು ಮಾಡಿ ಮಕ್ಕಳಿಗೆ ಹಾಕುವಂಥ ಕೆಲವೊಂದು ಮದ್ದುಗಳಿರುತ್ತಲ್ವ. ಸೊ ಬೇಗ ಕೆಮ್ಮು ಕಮ್ಮಿ ಆಗೋ ಥರ ಆ ಥರ ಏನಾದರೂ ಇದ್ರೆ ಕಮೆಂಟ್ ಮಾಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇದನ್ನು ಇವಾಗ ಶ್ರೀಜು ಎದ್ಮೇಲೆ ಅವಳಿಗೆ ಕುಡಿಸೋದು ಅಷ್ಟೇ. ಅವಳು ಇನ್ನೂ ಎದ್ದಿಲ್ಲ. ಸೊ ನಾನಿವಾಗ ವ್ಲಾಗ್ನ ಎಣಿಸ್ತಾ ಇದ್ದೀನಿ. ಅವಳು ಎದ್ಮೇಲೆ ಇದನ್ನ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.